ಪೊನ್ನಂಪೇಟೆ ತಾಲೂಕಿನ ಮಾಪಿಳ್ಳೆ ತೋಡಿನ ನಿವಾಸಿ 75 ವರ್ಷದ ದಿವಂಗತ ಆಲಿರಾಯಿ ಈ ಆಲಿ ಅವರ ಪುತ್ರ ಎರ್ಮುಹಾಜಿ ಎಂಬುವರು ನಡೆದಾಡಲು ಸಾಧ್ಯವಿಲ್ಲದ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ಗಾಲಿ ಕುರ್ಚಿಗಳನ್ನು ನೀಡುತ್ತಾ ಬಂದಿದ್ದಾರೆ. ಸುಮಾರು 11 ಜನರಿಗೆ ಈ ರೀತಿಯ ಸಹಾಯ ಮಾಡಿದ್ದಾರೆ. ಅಲ್ಲದೆ ಅನಾರೋಗ್ಯದ ಹಿನ್ನೆಲೆಯುಳ್ಳ ಅನೇಕ ಜನರಿಗೆ ಔಷಧ ಖರೀದಿಸಲು ಆರ್ಥಿಕ ನೆರವು ನೀಡುವ ಎರ್ಮುಹಾಜಿ ಎಲ್ಲೂ ಕೂಡ ಪ್ರಚಾರದ ಗೋಜಿಗೆ ಹೋಗಲಿಲ್ಲ. ವಿರಾಜಪೇಟೆ ಚಿಟ್ಟಡೆ ಗ್ರಾಮದ ಪಾರ್ಶ್ವವಾಯು ಪೀಡಿತ ವೈಎ ರಜಾಕ್ ಎಂಬ ವ್ಯಕ್ತಿಗೆ ಗಾಲಿ ಕುರ್ಚಿ ನೀಡಿ ಔಷಧಿಗೆ ಧನ ಸಹಾಯವನ್ನು ನೀಡಿದರು. ನಂತರ ಮಾತನಾಡಿದ ಎರ್ಮುಹಾಜಿ, ತನ್ನ ತಂದೆ ಆಲಿಯವರ ಜ್ಞಾಪಕಾರ್ಥವಾಗಿ ಈ ರೀತಿಯ ಸೇವೆ ಮಾಡ್ತಾ ಇದ್ದೇನೆ. ಭಗವಂತ ತನಗೆ ಯಾವುದೋ ರೂಪದಲ್ಲಿ ನೀಡ್ತಾರೆ, ಅದನ್ನು ತಾನು ಬೇರೆಯವರಿಗೆ ನೀಡ್ತಾ ಇದ್ದೇನೆ. ಸಹಾಯ ಮಾಡಲು ಯಾವುದೇ ಜಾತಿ ನೋಡಬಾರ್ದು, ಮನಸ್ಸು ನೋಡಬೇಕೆಂದು ಮಾಹಿತಿಯನ್ನು ನೀಡಿದರು. ವಿವಿಧ ಜಾತಿಯ ಸುಮಾರು 6 ಸದಸ್ಯರಿಗೆ ಮತ್ತು ನಮ್ಮ ಜನಾಂಗದ 5 ಸದಸ್ಯರಿಗೆ ಗಾಲಿ ಕುರ್ಚಿಯನ್ನು ನೀಡಿದ್ದೇನೆ ಎಂದರು. ಒಂದು ಬೇಡಿಕೆ ಇಟ್ಟರು. ಆ ಬೇಡಿಕೆ ಅಂತ ಹೇಳಿದರೆ ಅಂಗವಿಕಲರಿಗೆ ಅಲ್ಲ ಬೆಡ್ ರಿಡನ್ ಆದವರಿಗೆ ವೀಲ್ ಚೇರ್ನ ಸೌಲಭ್ಯ ಕೊಡಲು ನೀವೊಂದು ಅಭಿಪ್ರಾಯ ಮಾಡಬೇಕು ಅಂತ ಹೇಳಿದಾಗ ನನ್ನ ತಂದೆಯವರ ಜ್ಞಾಪಕಾರ್ಥವಾಗಿ ನಾನು ಈಗಾಗಲೇ 10 ವೀಲ್ ಚೇರ್ ವಿತರಣೆ ಮಾಡಿದ್ದೀನಿ. ಈಗ ಪುನಃ ಇವರಿಗೊಂದು ಎರಟೆಂಡ ರಜಾಕ್ ಅಂತೇಳಿ ಅಂಗವಿಕಲರಾಗಿದ್ದಾರೆ ಅಂತೇಳಿ TV1 ರವಿ ಅವರು ನನ್ನ ಬೇಡಿಕೆ ಇಟ್ಟಾಗ ನನಗೆ ಒಪ್ಪಿ ನಾನು ಈ ದಿವಸ ಅವರಿಗೆ ಒಂದು ವೀಲ್ ಚೇರನ್ನು ತಂದು ಕೊಟ್ಟಿದ್ದೇನೆ, ಡೆಲಿವರಿ ಮಾಡಿದ್ದೇನೆ. ಅದರಲ್ಲಿ ರವಿಯವರಿಗೂ ನಾನು ಈ ಊರಿನವರಿಗೆಲ್ಲ ಧನ್ಯವಾದವನ್ನು ಅರ್ಪಿಸಿ ಇದನ್ನು ಚೆನ್ನಾಗಿ ಉಪಯೋಗಿಸಿ, ನಿನ್ನ ಸಮಯ ಕಳೆದಾದ ಮೇಲೆ ಚೆನ್ನಾಗಿ ಉಪಯೋಗಿಸಿ, ನಿನ್ನ ಉಪಯೋಗ ಆದ ಮೇಲೆ ನೀನು ಬೇರೆಯವರಿಗೆ ಸಹಾಯ ಮಾಡಬೇಕು ಅಂತೇಳಿ ನಾನು ಮನವಿಯನ್ನು ಮಾಡಿಕೊಳ್ತೇನೆ. ಈ ಸಂದರ್ಭ ಚಿಟ್ಟಡೆಯ ಮಸೀದಿ ಅಧ್ಯಕ್ಷರಾದ ಫಕ್ರುದ್ದೀನ್ ಎರ್ಮುಹಾಜಿ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸಿದರು. ಪೊನ್ನಂಪೇಟೆಯ ಆಲಿರ ಕುಟುಂಬಸ್ಥರ ಮುಖ್ಯಸ್ಥರಾದಂತಹ ಎರ್ಮುಹಾಜಿರವರು ನಮ್ಮ ಬೇಟೋಳಿ ಗ್ರಾಮದ ಚಿಟ್ಟಡೆಯಲ್ಲಿ ನಮ್ಮ ಎರಟೆಂಡ ರಜಾಕ್ ಅವರಿಗೆ ಕಳೆದ 2 ವರ್ಷಗಳಿಂದ ನಡೆಯಲು ಸಾಧ್ಯವಾಗದ ಕಾರಣ ಅವರ ಒಂದು ಮನವಿಗೆ ಸ್ಪಂದಿಸಿ ಅವರೊಂದು ವೀಲ್ಚೇರನ್ನು ಇವರಿಗೆ ದಾನವಾಗಿ ನೀಡಿರುತ್ತಾರೆ. ಅವರಿಗೆ ನಮ್ಮ ಈ ಊರಿನ ಪರವಾಗಿಯೂ ಇವರ ಕುಟುಂಬಸ್ಥರ ಪರವಾಗಿಯೂ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಅದೇ ಥರ ಇಲ್ಲಿ ನೆರೆದಿರೋಂಥ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತವಾದ ಅಭಿಪ್ರಾಯ ಇಸ್ಲಾಂ. ಮೊಹಮ್ಮದ್ ಸಾದಿಕ್, ಉಮ್ಮರ್, ಇಸ್ಮಾಯಿಲ್, ಹಂಸ ಈ ಸಂದರ್ಭ ಪಾಲ್ಗೊಂಡಿದ್ದರು.